ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿನುಷಾ ಕುಶಲ್ ಕನ್ನಡ ವ್ಲಾಗ್ಸ್. ಗೈಸ್, ಇವತ್ತು ನಿಮಗೆ ಒಂದು ಒಳ್ಳೆ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇನೆಂದರೆ ಮ್ಯಾಂಗ್ಳೂರ್ ಸ್ಟೈಲ್ ಆರ್ ಮಲ್ನಾಡ್ ಸ್ಟೈಲ್ ಫಿಶ್ ಫ್ರೈ. ಅದಕ್ಕೆ ಏನೇನು ಬೇಕು ಎಲ್ಲ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರೋಣ. ಸೊ ಫಿಶ್ ಫ್ರೈ ಮಾಡೋಕ್ಕೆ ಅಫ್ಕೋರ್ಸ್ ಫಿಶ್ ಬೇಕೇ ಬೇಕು. ಸೊ ಇವಾಗ ಫಿಶ್ಗೆ ಆಯಿಲ್, ಸ್ವಲ್ಪ ಸಾಲ್ಟ್ ಆ್ಯಂಡ್ ರಾಗಿ ಹಿಟ್ಟು ಹಾಕಿದ್ದೀವಿ. ಸೊ ಚೆನ್ನಾಗಿ ಕಲಿಸ್ಕೋಬೇಕು, ಅದನ್ನ ವಾಶ್ ಮಾಡ್ಕೋಬೇಕು. ರಾಗಿ ಹಿಟ್ಟು ಎಣ್ಣೆ ಹಾಕಂದರೆ ಫಿಶ್ ಸ್ಮೆಲ್ ಬರಬಾರ್ದು ಅನ್ನೋ ಕಾರಣಕ್ಕೆ. ಆ್ಯಂಡ್ ಸಾಲ್ಟು ತುಂಬ ಕ್ಲೀನಾಗಿ ಅದ್ರ ಮೇಲೆ ಪೊರೆ ಏನಾದರೂ ಇದ್ದರೆ ತುಂಬ ನೀಟಾಗಿ ಕ್ಲೀನ್ ಆಗಲಿ ಅನ್ನೋ ಕಾರಣಕ್ಕೆ ಇದನ್ನ ನೀಟಾಗಿ ಕಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಇಡಬೇಕು. ಅದು ಕ್ಲೀನ್ ಮಾಡೋಕ್ಕಿಟ್ಮೇಲೆ ಮಸಾಲೆಗೆ ಏನೆಲ್ಲ ಬೇಕಂತ ನೋಡ್ಕೊಂಡು ಬನ್ನಿ. ಸೊ 3 ಆನಿಯನ್ ಮೀಡಿಯಮ್ ಸೈಜ್ ಆ್ಯಂಡ್ ಒಂದು ದಪ್ಪ ಸೈಜಿಂದು ಬೆಳ್ಳುಳ್ಳಿ, 2 ಇಂಚಸ್ ಅಷ್ಟು ಶುಂಠಿ ಆ್ಯಂಡ್ 1 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಸಾಸಿವೆ, 2 ಹುರಿದಿಟ್ಕೊಂಡಿರೋದು, ಹಾಗೆ 5ರಿಂದ 6 ಮೆಣಸು ಆ್ಯಂಡ್ 3 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಆ್ಯಂಡ್ 1 ಟೇಬಲ್ ಸ್ಪೂನ್ ಅರಿಶಿನ ಪೌಡರ್. ಇದಿಷ್ಟು ಮಸಾಲೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಆ್ಯಂಡ್ ಹಾಗೆ ಮೀಡಿಯಮ್ ಸೈಜ್ ಇರೋ 2 ನಿಂಬೆಹಣ್ಣಿನ ರಸ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಈಗ ಇದಿಷ್ಟು ಕಂಪ್ಲೀಟು ಮಸಾಲೆಗೆ ಬೇಕಾಗಿರೋ ಐಟಮ್ಸು. ಸೊ ನಾವಿವಾಗ ಇದನ್ನ ರುಬ್ಕೊಳ್ಳೋಣ. ಅಷ್ಟೋ ತನಕ ಅದು ಮೀನು ಎಲ್ಲ ಚೆನ್ನಾಗಿ ಕ್ಲೀನಾಗಿರುತ್ತೆ ಅಲ್ಲಿ ತೆಗೆದಿಟ್ಟಿರೋದು. ಸೊ ಈಗ ಬನ್ನಿ, ಮಿಕ್ಸಿ ಜಾರ್ಗೆ ನಾವೇನೆಲ್ಲ ಹೆಚ್ಚಿಟ್ಕೊಂಡಿದ್ವಿ, ಆನಿಯನ್ ಆ್ಯಂಡ್ ಬೆಳ್ಳುಳ್ಳಿ, ಚಿಲ್ಲಿ ಪೌಡರ್, ಮೆಣಸು, ಹುರಿದಿಟ್ಕೊಂಡಿರೋ ಸಾಸಿವೆ ಎಲ್ಲನೂ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಯಾವ ಥರ ಬರಬೇಕಂದ್ರೆ ತಿನ್ ಪೇಸ್ಟಾಗಿ ಬರಬೇಕು, ಥಿಕ್ ಮಾಡ್ಕೋಬಾರ್ದು. ಸೊ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಇದು ಇವಾಗ ಚೆನ್ನಾಗಿ ಗ್ರೈಂಡ್ ಪೇಸ್ಟ್ ಆಗಿದೆ, ನೀವೇ ನೋಡ್ತಿದ್ದೀರಾ. ಸೊ ಇಷ್ಟು ಒಂದು ನಾರ್ಮಲ್ ರೇಂಜಿಗೆ ಪೇಸ್ಟ್ ಮಾಡ್ಕೋಬೇಕು, ತಿನ್ ಲೇಯರು. ಇವಾಗ ಚೆನ್ನಾಗಿ ಆವಾಗಲೇ ಮಿಕ್ಸ್ ಮಾಡಿಟ್ಟಿರೋವಂಥ ಮೀನನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಕೊಂಡು ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ ಪೇಸ್ಟ್, ಅದನ್ನ ಹಾಕಬೇಕು. ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಫುಲ್ ಮಸಾಲೆ ನೀಟಾಗಿ ಅಲ್ಲಿ ಕಟ್ ಮಾಡಿರೋ ಎಲ್ಲ ಜಾಗಕ್ಕೂ ಈಕ್ವಲಿ ಸ್ಪ್ರೆಡ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ನೀವು ನೋಡ್ತಿರ್ಬೋದು, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಫಿಶ್ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಡಬೇಕು. ಇದು ಎಷ್ಟು ನಿಮಿಷ ಇಡಬೇಕಂದ್ರೆ ಆಲ್ಮೋಸ್ಟ್ 30 ಮಿನಿಟ್ಸ್ ಆದರೂ ಮಿನಿಮಮ್ ಇಡಬೇಕು ಇದನ್ನ. ಯಾಕಂದರೆ ಉಪ್ಪು ಖಾರ ಎಲ್ಲ ನೀಟಾಗಿ ಮೀನು ಅಬ್ಸರ್ವ್ ಮಾಡ್ಕೋಬೇಕು. ಸೊ ಗೈಸ್, ಇವಾಗ ತವ ಇಟ್ಟಿದ್ದೀನಿ. ಸೊ ನೀವೇ ನೋಡ್ತಾ ಇದ್ದೀರಿ ತುಂಬ ಬಿಸಿಯಾಗಿದೆ ಅದು ಆಲ್ರೆಡಿ ಇವಾಗ. ಸೊ ಬನ್ನಿ, ಇವಾಗ ಫಿಶ್ ಕಲಸಿಟ್ಟಿರೋ ಫಿಶ್ನ ಹಾಕ್ಕೊಳ್ಳೋಣ. ಈಗ ಸದ್ಯಕ್ಕೆ ನಾನು ಅಮ್ಮ ಇಬ್ಬರೇ ಇರೋದ್ರಿಂದ ನಾ 2 ಅಷ್ಟೇ ಹಾಕಿದ್ದೀನಿ ಇವಾಗ ತವ ಮೇಲೆ. ನೀವು ಬೇಕಂದರೆ ಇನ್ನೊಂದು ಕೂಡ ಹಾಕೋಬೋದು. ಚೆನ್ನಾಗಿ ಇವಾಗ 5 ಮಿನಿಟ್ಸ್ ಬಾಯ್ಲ್ ಹಾಕಿಬಿಡೋಣ. ಅದನ್ನ ಚೆನ್ನಾಗಿ ಬಾಯ್ಲ್ ಆಗಬೇಕದು. ಫಿಶ್ ಜಾಸ್ತಿ ಹೊತ್ತು ಟೈಮ್ ಹಿಡಿಯಲ್ಲ ಗೈಸ್, ಸ್ವಲ್ಪ ಟೈಮ್ ಸಾಕೋದಕ್ಕೆ ಫ್ರೈ ಆಗೋದಕ್ಕೆ. ಸೊ ಇದನ್ನ ನೀವು ಅವಾಗ ಸ್ವಲ್ಪ ಬೆಂದಂಗೆ ಊಟ ತೆಗೆಸ್ಕೊತಾರೆ. ಇಲ್ಲಾಂದರೆ ಒಂದೇ ಸೈಡ್ ತಳ ಹಿಡಿದ್ಬಿಡುತ್ತೆ. ತುಂಬ ಹೈ ಫ್ಲೇಮಲ್ಲಿ ಬೇಯಿಸ್ಕೊಬಿಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಯಾಕಂದರೆ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಯೋದಕ್ಕೆ. ಕಂಪೇರ್ ಟು ಅದರ್ ನಾನ್ ವೆಜ್ ಫುಡ್ಸ್, ಸೀ ಫುಡ್ ಇಸ್ ಬೆಟರ್. ಫುಡ್ಡಿಂದ ಒಮೆಗಾ 3 ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಇದಕ್ಕೆ ರವೆ ಹಾಕಿಬಿಟ್ಟು ಫ್ರೈ ಮಾಡ್ತಾರೆ. ಸೊ ಇಲ್ಲಿ ನಾನು ರವೆ ಯೂಸ್ ಮಾಡ್ತಿಲ್ಲ, ಅಪ್ಪರ್ ಟಾಪ್ ರವೆ ಹಾಕಿಬಿಟ್ಟು ಫ್ರೈ ಮಾಡಿರ್ತಾರೆ. ಸ್ವಲ್ಪ ಘಾಟ್ ಅನಿಸುತ್ತೆ ಗೈಸ್.
ಎಸ್ ಗೈಸ್, ಒಂದು 15 ಮಿನಿಟ್ಸ್ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕು. ನೀವೇ ನೋಡ್ತಿದ್ದೀರಾ ಇವಾಗ ಎಷ್ಟು ಚೆನ್ನಾಗಿ ಅದು ಬೆಂದಿದೆ ಅಂತೇಳಿ. ಎಸ್, ಇದು ಆಲ್ಮೋಸ್ಟ್ ಆಲ್ರೆಡಿ ರೆಡಿ ಆಗಿದೆ ಇವಾಗ. ಆಲ್ಮೋಸ್ಟ್ ನೀವೇ ನೋಡ್ತಾ ಇದ್ದೀರಾ ಗೈಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ನೀವೇ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿದೆ ಅಂತ. ನೀವು ಪಟಾಪಟ್ ಅಂತ ರೆಡಿ ಆಗುತ್ತೆ, ಜಾಸ್ತಿ ಟೈಮ್ ಹಿಡಿಯಲ್ಲ. ನೋಡ್ಕೊಂಡ್ರಿ ಅನಿಸುತ್ತೆ ಡಿಶ್ನ. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.